ಮಿತ್ರರೇ ನಮಸ್ಕಾರ. ಮಿತ್ರರೇ, ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಭಾರತದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳನ್ನು ಕೂಡ ನಡೆಸಿದ್ರು. ಮುಖ್ಯವಾಗಿ ಅಜಿತ್ ದೋವಾಲ್ ಅವರನ್ನು ಭೇಟಿಯಾದರು. ಅದಾದ ಬಳಿಕ ಎಸ್ ಜೈಶಂಕರ್ ಅವರನ್ನು ಭೇಟಿಯಾದರು. ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ವಾಂಗ್ ಯಿ ಭೇಟಿಯಾಗಿ ಚೈನಾಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಭಾರತ ಮತ್ತು ಚೈನಾದ ನಡುವೆ ಮಹತ್ವದ ಒಂದಷ್ಟು ಒಪ್ಪಂದಗಳಾಗಿದ್ದಾವೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ಭಾರತಕ್ಕೆ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ಚೈನಾ ಒಪ್ಪಿಕೊಂಡಿದೆ. ಈ ಹಿಂದೆ ಚೈನಾ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರಬಹುದು ಅಥವಾ ಭಾರತದ ಕೃಷಿ ಸೆಕ್ಟರ್ ಇರಬಹುದು, ಇದಕ್ಕೆ ಹೊಡೆತ ಕೊಡುವಂತಹ ಕೆಲ ನಿರ್ಧಾರಗಳನ್ನು ಕೈಗೊಂಡಿತ್ತು. ಭಾರತ ಚೈನಾದ ಈ ಕ್ರಮದ ಬಗ್ಗೆ ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಆದರೆ ಮಿತ್ರರೇ, ಈಗ ಚೈನಾದಿಂದ ಭಾರತಕ್ಕೆ ಬಂದಿದ್ದಂತಹ ವಿದೇಶಾಂಗ ಸಚಿವ ವಾಂಗ್ ಯಿ ಇದೆಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ, ನಿಮಗೇನು ಸಹಕಾರ ಬೇಕೋ ಎಲ್ಲವುದನ್ನು ನಾವು ಕೊಡೋದಕ್ಕೆ ಸಿದ್ಧ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚೈನಾ ಪ್ರವಾಸ ಕೂಡ ನಿಗದಿಯಾಗಿದೆ. ಮಿತ್ರರೇ, ವಾಂಗ್ ಯಿ ಭಾರತಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ 3 ಪ್ರಮುಖ ವಿಚಾರದಲ್ಲಿ ಬಹಳ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದು ಭಾರತಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಆದರೆ ಚೈನಾ ಇಷ್ಟೆಲ್ಲ ಸಹಕಾರ ಕೊಡ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಅವರು ಅಮೆರಿಕಾಗೂ ಕೂಡ ಒಂದು ಸಂದೇಶವನ್ನು ಭಾರತದಲ್ಲಿ ನಿಂತ್ಕೊಂಡು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಈ ಚೈನಾದವರು ಬೆನ್ನಿಗೆ ಚೂರಿ ಹಾಕೋದನ್ನ ಯಾವತ್ತೂ ಬಿಡೋದಿಲ್ಲ. ವಾಂಗ್ ಯಿ ಭಾರತದಲ್ಲಿ ಬಂದು ಇದನ್ನೆಲ್ಲ ಮಾಡ್ತಿರುವಂತಹ ಸಂದರ್ಭದಲ್ಲೇ ಚೈನಾದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧವಾಗಿ ಒಂದು ಸುಳ್ಳು ಸುದ್ದಿಯ ಪ್ರಚಾರವನ್ನ ಕೂಡ ಮಾಡಿ ಭಾರತಕ್ಕೆ ಚೈನಾ ಧೋಖಾ ಮಾಡಿದೆ. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಕಾರಣದಿಂದಾಗಿ ಭಾರತ ಮತ್ತು ಅಮೆರಿಕ ಸಂಬಂಧ ಹಳಸೋಗ್ತಾ ಇರುವಂತದ್ದು ನಿಮಗೆಲ್ಲ ಗೊತ್ತು. ಯಾವ ಹಂತಕ್ಕೆ ಹಳಸೋಗ್ತಾ ಇದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಯ ಲಾಭವನ್ನು ಬಳಸ್ಕೊಳ್ಳೋದಕ್ಕೆ ಚೈನಾ ಯತ್ನ ಮಾಡ್ತಾ ಇದೆ. ಈ ಚೈನಾದಂಥ ಅವಕಾಶವಾದಿ ದೇಶ ವಿಶ್ವದಲ್ಲಿ ಇನ್ಯಾವುದೂ ಕೂಡ ಇಲ್ಲ, ಚೈನಾ ಒಂದೇ. ಅವರು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ, ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಆವರಿಸಿಕೊಂಡು ಬಿಡ್ತಾರೆ. ಈ ಚೈನಾದವರು ಹೇಗೆ ಅಂತಂದ್ರೆ, ಈ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಜಿಗಳೆ ಉತ್ಪತ್ತಿ ಆಗ್ತವಲ್ಲ, ಆ ರೀತಿಯಾಗಿ ಅವು ನಮ್ಮ ದೇಹಕ್ಕೆ ಹತ್ಕೊಳ್ಳೋದೇ ಗೊತ್ತಾಗೋದಿಲ್ಲ. ಸೈಲೆಂಟ್ ಆಗಿ ಕಚ್ಚುತ್ತವೆ, ರಕ್ತವನ್ನು ಹೀರಿ ಬಿದ್ದು ಹೋಗ್ಬಿಡ್ತವೆ. ನಮಗೆ ರಕ್ತ ಹೋಗ್ತಿರುವಾಗಲೇ ಗೊತ್ತಾಗುತ್ತೆ, ಜಿಗಳೆ ಕಚ್ಚಿಬಿಟ್ಟಿದೆ ಅಂತ. ಚೈನಾದವರು ಸೇಮ್ ಟು ಸೇಮ್ ಭಯಂಕರವಾದಂತಹ ಅವಕಾಶವಾದಿಗಳು. ಚೈನಾದವರಿಗೆ ಭಾರತ ಮತ್ತು ಅಮೆರಿಕ ಹತ್ರ ಆಗ್ತಾ ಇರುವಂತಹದ್ದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದು ಕ್ವಾಡ್ ರಚನೆ ಆಗಿದ್ದಿರಬಹುದು, ಭಾರತದಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳು ಬರೋದಿರಬಹುದು, ಇದ್ಯಾವುದನ್ನು ಚೈನಾ ಇಷ್ಟಪಡ್ತಾ ಇರಲಿಲ್ಲ. ಆದರೆ ಇದಕ್ಕೆ ಸರಿಯಾಗಿ ಟ್ರಂಪ್ ಎಂಬ ಹುಂಬ ಅಮೆರಿಕದಲ್ಲಿ ಅಧ್ಯಕ್ಷನಾಗ್ತಾನೆ. ಆತ ಬಂದ್ಬಿಟ್ಟು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾನಲ್ಲ, ಇದೇ ಸರಿಯಾದ ಸಂದರ್ಭ ಅಂತ ಚೈನಾ ಕೂಡ ಭಾವಿಸಿದೆ ಭಾರತದೊಂದಿಗೆ ಹತ್ರ ಆಗೋದಕ್ಕೆ. ಮೊನ್ನೆ ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲೂ ಪಾಕಿಸ್ತಾನಕ್ಕೆ ವಿಪರೀತವಾದಂತಹ ಸಹಾಯ ಮಾಡಿದ್ದಂತಹ ಚೈನಾ ಈಗ ಭಾರತ ಮತ್ತು ಅಮೆರಿಕ ಸಂಬಂಧ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಭಾರತದೊಂದಿಗೆ ಸ್ನೇಹವನ್ನು ಬೆಳೆಸೋದಕ್ಕೆ ಸಿದ್ಧವಾಗಿ ನಿಂತುಕೊಂಡಿದೆ. ಕೇವಲ ಸಿದ್ಧಾಗಿ ನಿಂತಿದ್ದು ಮಾತ್ರ ಅಲ್ಲ, ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಮೊದಲಿಗೆ ಅವರು ಅಜಿತ್ ದೋವಾಲ್ ಅವರನ್ನ ಭೇಟಿಯಾದರು. ಅಜಿತ್ ದೋವಾಲ್ರನ್ನ ಯಾಕೆ ಭೇಟಿಯಾಗ್ತಾರೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಕಳೆದ ವರ್ಷ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭೇಟಿಯಾದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾದ ಗಡಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವಂತಹ ಜವಾಬ್ದಾರಿಯನ್ನ ಚೈನಾದ ಪರವಾಗಿ ವಾಂಗ್ ಯಿಗೆ ವಹಿಸಲಾಗಿದೆ, ಭಾರತದ ಪರವಾಗಿ ಅಜಿತ್ ದೋವಾಲ್ ಅವರಿಗೆ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾಂಗ್ ಯಿ ಮತ್ತು ಅಜಿತ್ ದೋವಾಲ್ ಈ ಹಿಂದೆ ಹಲವು ಬಾರಿ ಭೇಟಿಯಾಗಿದ್ದಾರೆ, ಭಾರತ ಮತ್ತು ಚೈನಾದ ಗಡಿಯನ್ನ ಶಾಂತಿಯುತವಾಗಿಸಬೇಕು ಅಂತ. ಇದರ ಮುಂದುವರೆದ ಭಾಗವಾಗಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ವಾಂಗ್ ಯಿ ಅಜಿತ್ ದೋವಾಲ್ ಅವರನ್ನ ಭೇಟಿಯಾದರು. ಇಬ್ರು ನಾಯಕರು ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ರು. ದೋವಾಲ್ ಅವರು ಹೇಳಿದ್ರು, ಭಾರತ ಮತ್ತು ಚೈನಾದ ಸಂಬಂಧ ತುಂಬಾ ಸುಧಾರಣೆ ಆಗಿದೆ, ಗಡಿಯಲ್ಲಿ ಶಾಂತಿ ಸ್ಥಾಪನೆ ಆಗಿದೆ, ಎರಡೂ ದೇಶಗಳ ನಡುವೆ ಒಂದು ಹಂತದ ನಂಬಿಕೆ ಸ್ಥಾಪನೆಯಾಗಿದೆ ಅಂತ ಅಜಿತ್ ದೋವಾಲ್ ಕೂಡ ಹೇಳಿದ್ರು. ವಾಂಗ್ ಯಿ ಕೂಡ ಇದನ್ನೇ ಪುನರುಚ್ಚಾರ ಮಾಡಿದ್ರು. ಮಿತ್ರರೇ, ನಾನು ಹಲವು ಬಾರಿ ನಿಮಗೆ ಹೇಳಿದ್ದೀನಿ, ಚೈನಾ ಮತ್ತು ಭಾರತದ ಬಾರ್ಡರ್ ಇದೆಯಲ್ಲ, ಇದು ಇತ್ಯರ್ಥವಾಗದಂತಹ ಬಾರ್ಡರ್. ಇತ್ಯರ್ಥ ಆಗೋದೂ ಇಲ್ಲ ಬಿಡಿ, ಯಾಕೆಂದರೆ ನಮ್ಮ ನಡುವೆ ಸಾಕಷ್ಟು ವೈರುಧ್ಯಗಳಿದ್ದಾವೆ. ಭಾರತ ಒಪ್ಪಿಕೊಂಡಂತಹ ಬಾರ್ಡರನ್ನು ಚೀನಾ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಚೈನಾ ಒಪ್ಪಿಕೊಂಡಂತಹ ಬಾರ್ಡರನ್ನು ಭಾರತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚೈನಾ ಅರುಣಾಚಲ ಪ್ರದೇಶ ವಿಚಾರದಲ್ಲಿ ಖ್ಯಾತೆಯನ್ನು ತೆಗೆಯುತ್ತೆ, ಭಾರತ ಅಕ್ಸೈ ಚೀನಾವನ್ನು ಚೀನಾದ ಭೂಭಾಗ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಇದು ಯಾವತ್ತೂ ಕೂಡ ಇತ್ಯರ್ಥ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಎರಡೂ ದೇಶಗಳು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದ್ಬಿಟ್ಟು ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ವಾಂಗ್ ಯಿ ಮತ್ತು ಅಜಿತ್ ದೋವಾಲ್ ಅವರ ಭೇಟಿಯ ಸಾರಾಂಶವನ್ನು ನೋಡಿದ್ರೂ ಕೂಡ ಅದೇ ಅನ್ಸುತ್ತೆ. ಅದಾಗ್ತಿದ್ದ ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ವಾಂಗ್ ಯಿ ಭೇಟಿಯಾಗ್ತಾರೆ. ಈ ಸಂದರ್ಭದಲ್ಲಿ ವಾಂಗ್ ಯಿ ಅಮೆರಿಕಗೊಂದು ಸಂದೇಶವನ್ನು ಕೂಡ ಕೊಡ್ತಾರೆ. ಅಮೆರಿಕದ ಹೆಸರು ಹೇಳದೆ ಅಮೆರಿಕವನ್ನ ಯೂನಿಲ್ಯಾಟರಲ್ ಬುಲ್ಲಿಯಿಂಗ್ ರ್ಯಾಂಪೆಂಟ್ ಅಂತ ಕರೀತಾರೆ. ಅಂದ್ರೆ ಇವತ್ತು ಒಂದು ದೇಶ ಏಕಪಕ್ಷೀಯವಾಗಿ ಬೆದರಿಸುವಂತಹ ಅತಿರೇಕದ ವರ್ತನೆಯನ್ನ ಮಾಡ್ತಾ ಇದೆ, ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಾಂಗ್ ಯಿ ಅಮೆರಿಕಕ್ಕೆ ಜಾಡಿಸ್ತಾರೆ.
ಮಿತ್ರರೇ, ಈ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಚೈನಾ ಭಾರತಕ್ಕೆ ಹತ್ತಿರ ಆಗೋದಕ್ಕೆ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳಷ್ಟೇ. ಅದಕ್ಕೆ ಭಾರತ ಹೆಚ್ಚಿಗೆ ಏನು ಪ್ರಾಶಸ್ತ್ಯವನ್ನು ಕೊಡಬೇಕಾಗಿಲ್ಲ. ಇದೆಲ್ಲ ಆದ ಬಳಿಕ ವಾಂಗ್ ಯಿ ಮತ್ತು ಎಸ್ ಜೈಶಂಕರ್ ಒಂದು ಮಹತ್ವದ ನಿರ್ಣಯಕ್ಕೆ ಬರ್ತಾರೆ. ಅದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಕೆಲ ತಿಂಗಳುಗಳಿಂದ ಚೈನಾ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಅದು ಹೇಗೆ ಕೇಳಿದ್ರೆ, ಭಾರತಕ್ಕೆ ಬೇಕಾದಂತಹ ಕ್ರಿಟಿಕಲ್ ಮಿನರಲ್ಸ್ ಎಕ್ಸ್ಪೋರ್ಟ್ ಮೇಲೆ ಚೈನಾ ನಿಷೇಧವನ್ನು ಹೇರಿತ್ತು. ನಾವು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನಿರ್ಬಂಧ ಹೇರ್ಕೊಂಡು ಕೂತಿತ್ತು. ಎರಡನೇದಾಗಿ, ಭಾರತಕ್ಕೆ ರಸಗೊಬ್ಬರ ಪೂರೈಕೆಯನ್ನು ಕೂಡ ಚೈನಾ ನಿಲ್ಲಿಸಿತ್ತು. ಇದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿತ್ತು ಅಂತಂದ್ರೆ, ಇವತ್ತು ಭಾರತಕ್ಕೆ ಬೇಕಾದಂತಹ 30% ರಸಗೊಬ್ಬರಗಳು, ಅದರಲ್ಲೂ ಮುಖ್ಯವಾಗಿ ಯೂರಿಯಾ, ಚೈನಾದಿಂದಲೇ ಬರುತ್ತೆ. ಚೈನಾ ಇದಕ್ಕೆ ಬ್ರೇಕ್ ಹಾಕಿದ ಕಾರಣದಿಂದಾಗಿ ಭಾರತದ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು. ಇದೆರಡೂ ವಿಚಾರವನ್ನ ಜೈಶಂಕರ್ ಪ್ರಸ್ತಾಪ ಮಾಡ್ತಾರೆ. ವಾಂಗ್ ಯಿ ಹೇಳ್ತಾರೆ, ಇದೆರಡಕ್ಕೆ ನಾವು ಕ್ಲಿಯರೆನ್ಸ್ ಕೊಡ್ತೀವಿ ಅಂತ. ಅಂದ್ರೆ ಭಾರತಕ್ಕೆ ಬೇಕಾದಂತಹ ಕ್ರಿಟಿಕಲ್ ಮಿನರಲ್ಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಯಾವುದೇ ರೀತಿಯಲ್ಲೂ ಅದಕ್ಕೆ ನಿರ್ಬಂಧ ವಿಧಿಸೋದಿಲ್ಲ, ಹೀಗಂತ ವಾಂಗ್ ಯಿ ಭರವಸೆ ಕೊಡ್ತಾರೆ. ಕೇವಲ ಭರವಸೆ ಮಾತ್ರ ಅಲ್ಲ, ಚೈನಾದಿಂದ ಈಗಾಗಲೇ ಶಿಪ್ಮೆಂಟ್ ಕೂಡ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅನೇಕ ಪತ್ರಿಕೆಗಳು ಆ ಬಗ್ಗೆ ವರದಿಯನ್ನು ಕೂಡ ಮಾಡಿದವೆ. ಎರಡನೇದಾಗಿ, ರಸಗೊಬ್ಬರವನ್ನು ಕೂಡ ನಾವು ನಿರಂತರವಾಗಿ ಪೂರೈಕೆ ಮಾಡ್ತೀವಿ, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಚೈನಾ ಭಾರತಕ್ಕೆ ಎರಡನೆಯ ಭರವಸೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಜೈಶಂಕರ್ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೂ ಕೂಡ ವಾಂಗ್ ಯಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಭಾರತಕ್ಕೆ ಬೇಕಾದಂತಹ ಟನಲ್ ಬೋರಿಂಗ್ ಮಿಷಿನ್ ಅನ್ನ ನಾವು ಪೂರೈಕೆ ಮಾಡ್ತೀವಿ, ಹೀಗಂತ ಚೈನಾದಿಂದ ಭಾರತಕ್ಕೆ ಭರವಸೆ ಸಿಕ್ಕಿದೆ. ಮಿತ್ರರೇ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸಾದಂತಹ ಬುಲೆಟ್ ಟ್ರೈನ್ ಯೋಜನೆ ಏನಿದೆ, ಇದು ಈಗ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಅದೇನು ಮುಂದುವರಿತಾ ಇಲ್ಲ. ಅಹಮದಾಬಾದ್ನಿಂದ ಮುಂಬೈವರೆಗೆ ಬುಲೆಟ್ ಟ್ರೈನ್ ಅನ್ನು ರೂಪಿಸುವಂತಹ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಈ ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಟನಲ್ಗಳನ್ನು ಕೊರಿಬೇಕಾಗಿದೆ. ಆ ಟನಲ್ ಕೊರೆಯೋದಕ್ಕೆ ಬೇಕಾದಂತಹ ಟನಲ್ ಬೋರಿಂಗ್ ಮಿಷಿನ್ಗಳಿಗಾಗಿ ಜರ್ಮನ್ ಕಂಪನಿಗೆ ಭಾರತ ಆರ್ಡರ್ ಕೊಟ್ಟಿತ್ತು. ಆ ಜರ್ಮನ್ ಕಂಪನಿ ಏನ್ ಮಾಡಿತ್ತು ಗೊತ್ತಾ, ಚೈನಾಗೆ ಸಬ್ ಆರ್ಡರ್ ಅನ್ನು ಕೊಟ್ಟಿತ್ತು. ಯಾವಾಗ ಈ ಟನಲ್ ಬೋರಿಂಗ್ ಮಿಷಿನ್ಗಳು ಭಾರತಕ್ಕೆ ಹೋಗ್ತವೆ ಅಂತ ಗೊತ್ತಾಯಿತು, ಚೈನಾ ಅದನ್ನು ತಡೆ ಹಿಡಿದು ಕೂತಿತ್ತು. ಇದು ಕಳೆದ ಕೆಲ ಸಮಯಗಳಿಂದ ನಿರಂತರವಾಗಿ ತಿಕ್ಕಾಟ ನಡೀತಾನೆ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಜರ್ಮನ್ ಕಾಮರ್ಸ್ ಮಿನಿಸ್ಟರ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ನೇರವಾಗಿ ಜರ್ಮನ್ ಮಿನಿಸ್ಟ್ರಿಗೆ ಜಾಡಿಸಿದ್ರು, ನಾವು ಟನಲ್ ಬೋರಿಂಗ್ ಮಿಷಿನ್ಗೋಸ್ಕರವಾಗಿ ನಿಮಗೆ ಆರ್ಡರ್ ಕೊಟ್ಟಿದ್ದೀವಿ, ನಿಮ್ಮ ಕಂಪನಿ ಚೈನಾಗೆ ಸಬ್ ಆರ್ಡರ್ ಕೊಟ್ಟು ಕೂತಿದೆ, ನಿಮಗೆ ಪೂರೈಕೆ ಮಾಡುವಂತಹ ಕೆಪಾಸಿಟಿ ಇಲ್ಲ ಅಂದ ಮೇಲೆ ನೀವ್ಯಾಕೆ ಆರ್ಡರ್ ಅನ್ನ ತೆಗೆದುಕೊಳ್ಳಬೇಕಾಗಿತ್ತು, ಹೀಗಂತ ಕ್ಯಾಮರಾ ಮುಂದೆಯೇ ಜಾಡಿಸಿದ್ರು. ಈ ಒಂದು ಟನಲ್ ಬೋರಿಂಗ್ ಮಿಷಿನ್ ಕಾರಣದಿಂದಾಗಿಯೇ ಬುಲೆಟ್ ಟ್ರೈನ್ ಯೋಜನೆಯ ಹಳ್ಳ ಹಿಡಿಯುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಈಗ ಎಸ್ ಜೈಶಂಕರ್ ಮತ್ತು ವಾಂಗ್ ಯಿ ನಡುವೆ ಈ ಬಗ್ಗೆ ಮಾತುಕತೆ ಆಗಿದೆ. ವಾಂಗ್ ಯಿ ಹೇಳಿದರೆ, ಭಾರತಕ್ಕೆ ಬೇಕಾದಂತಹ ಟನಲ್ ಬೋರಿಂಗ್ ಮಿಷಿನ್ ಅನ್ನ ನಾವು ನೇರವಾಗಿ ಪೂರೈಕೆ ಮಾಡ್ತೀವಿ, ನಮಗೆ ಯಾವುದೇ ಬೇರೆ ಕಂಪನಿಯ ಆರ್ಡರ್ ಬೇಕಾಗಿಲ್ಲ, ಭಾರತಕ್ಕೆ ನಾವು ಡೈರೆಕ್ಟ್ ಸಪ್ಲೈ ಮಾಡ್ತೀವಿ ಅಂತೇಳಿ ವಾಂಗ್ ಯಿ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಕೆಲವೊಂದಷ್ಟು ವ್ಯಾಪಾರ ಒಪ್ಪಂದಗಳನ್ನು ಕೂಡ ಭಾರತ ಮತ್ತು ಚೈನಾ ಮಾಡಿಕೊಂಡಿದ್ದಾವೆ. ಜೈಶಂಕರ್ ಭೇಟಿ ಆಗ್ತಿದ್ದಂತೆ ವಾಂಗ್ ಯಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಆಗ್ತಾರೆ. ಈ ಭೇಟಿಯ ಸಂದರ್ಭದಲ್ಲಿ SCO ಸಮಾವೇಶಕ್ಕೋಸ್ಕರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೈನಾಗೆ ಬರುವಂತೆ ಪುನಃ ಆಹ್ವಾನ ಕೊಟ್ಟಿದ್ದಾರೆ. ಈ ಹಿಂದೆಯೇ ಚೈನಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಬಂದಿತ್ತು, ಭಾರತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ ಅಂತ್ಯದಲ್ಲಿ ಚೈನಾ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ವಾಂಗ್ ಯಿ ಈಗ ಯಾಕೆ ಭಾರತಕ್ಕೆ ಬಂದು ಇಷ್ಟೆಲ್ಲ ಮಾತುಕತೆಯನ್ನು ನಡೆಸಿದ್ರು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಚೈನಾ ಪ್ರವಾಸಕ್ಕೆ ಗ್ರೌಂಡ್ ಕ್ಲಿಯರ್ ಮಾಡೋದಕ್ಕೆ. ಮಿತ್ರರೇ, ಸಾಮಾನ್ಯವಾಗಿ ಎರಡು ದೇಶದ ಪ್ರಮುಖರು ಭೇಟಿ ಆಗ್ತಾರೆ, ಬೈಲ್ಯಾಟ್ರಲ್ ಮೀಟಿಂಗ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಮೊದಲು ಕೆಲವೊಂದಷ್ಟು ಪೂರ್ವ ತಯಾರಿ ಬೇಕಾಗತ್ತೆ. ಎರಡು ದೇಶಗಳ ನಡುವೆ ಮಹತ್ವದ ಒಪ್ಪಂದ ಆಗ್ತಾ ಇದೆ, ಏನು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೊದಲು ಆ ದೇಶದ ವಿದೇಶಾಂಗ ಸಚಿವರಿರಬಹುದು ಅಥವಾ ಬೇರೆ ಬೇರೆ ಮಂತ್ರಿಗಳು ಹೋಗಿ ಆ ಬಗ್ಗೆ ಚರ್ಚಿಸಿ ಫೈನಲ್ ಆದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಎಲ್ಲ ಫೈನಲ್ ಆಗಿ ಹೋಗಿರುತ್ತೆ. ಅದನ್ನ ಘೋಷಣೆ ಮಾಡುವಂತಹದ್ದು ನಾಯಕರ ಭೇಟಿಯ ಸಂದರ್ಭದಲ್ಲಿ ಆಗತ್ತೆ. ಅಂದ್ರೆ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಆ ಡೀಲ್ ಫೈನಲ್ ಆಗಿದೆ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ ಮಾಧ್ಯಮಗಳ ಮುಂದೆ ಅಷ್ಟೇ. ಇನ್ನು ಮಿತ್ರರೇ, ಭಾರತಕ್ಕೆ ಚೈನಾ ಇಷ್ಟೆಲ್ಲ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಪರಸ್ಪರ ಗೌರವಿಸಿಕೊಂಡು ನಾವು ಮುನ್ನಡೆಯೋಣ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಅವರು ದೋಖಾ ಬುದ್ಧಿಯನ್ನು ಬಿಟ್ಟಿದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರದ ಮಟ್ಟದಿಂದ ಭಾರತಕ್ಕೇನೋ ಈಗ ದೋಖಾ ಆಗಬಿಡ್ತು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಚೈನಾದ ಸರ್ಕಾರಿ ಪತ್ರಿಕೆಯ ಜರ್ನಲಿಸ್ಟ್ಗಳು ಮಾತ್ರ ಭಾರತ ಮತ್ತು ಚೈನಾದ ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸವನ್ನ ಆಲ್ರೆಡಿ ಆರಂಭಿಸಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡುವ ಮೂಲಕ. ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭೇಟಿ ಆದ್ರಲ್ಲ, ಅದನ್ನ ಉಲ್ಲೇಖ ಮಾಡಿಬಿಟ್ಟು ಚೈನಾದ ಸರ್ಕಾರಿ ಮಾಧ್ಯಮದ ಜರ್ನಲಿಸ್ಟ್ಗಳು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ತೈವಾನ್ ಚೈನಾದ ಭಾಗ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ, ಅಧಿಕೃತವಾಗಿ ಭಾರತ ಅದನ್ನು ಒಪ್ಕೊಂಡಿದೆ, ಇದು ಚೈನಾಗೆ ಬಹಳ ದೊಡ್ಡ ರಾಜತಾಂತ್ರಿಕ ದಿಗ್ವಿಜಯ ಅಂತೇಳಿ ಅವರು ಬಿಂಬಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಹೆಡ್ಡಿಂಗ್ ಅನ್ನು ಕೊಟ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾರೆ.
ಆದರೆ ನಿಮಗೆ ನೆನಪಿರಲಿ, ವಾಂಗ್ ಯಿ ಮತ್ತು ಜೈಶಂಕರ್ ಭೇಟಿಯ ಸಂದರ್ಭದಲ್ಲಿ ತೈವಾನ್ ವಿಚಾರ ಚರ್ಚೆಯೇ ಆಗಿಲ್ಲ. ಭಾರತ ಯಾವುದೇ ಕಾರಣಕ್ಕೂ ಕೂಡ ತೈವಾನ್ ವಿಚಾರದಲ್ಲಿ ಮೂಗು ತುರಿಸೋದಕ್ಕೆ ಹೋಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಭಾರತ ತೈವಾನ್ಗೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಹಲವು ದಶಕಗಳ ಹಿಂದೆಯೇ ಭಾರತ ಒನ್ ಚೈನಾ ಪಾಲಿಸಿಯನ್ನ ಒಪ್ಪಿಕೊಂಡಿದೆ. ಇದೇ ಕಾರಣದಿಂದ ಇವತ್ತಿಗೂ ಸಹ ಭಾರತ ತೈವಾನ್ಗೆ ಅಧಿಕೃತ ದೇಶದ ಮಾನ್ಯತೆಯನ್ನ ಕೊಟ್ಟಿಲ್ಲ. ನಮ್ಮ ಮತ್ತು ತೈವಾನ್ ನಡುವೆ ರಾಜತಾಂತ್ರಿಕ ಸಂಬಂಧ ನೇರವಾಗಿಲ್ಲ. ತೈವಾನ್ ಮತ್ತು ಭಾರತದ ನಡುವೆ ಪರೋಕ್ಷವಾದಂತಹ ರಾಜತಾಂತ್ರಿಕ ಸಂಬಂಧ ಇದೆ. ಅಧಿಕೃತವಾಗಿ ರಾಯಭಾರ ಕಚೇರಿಯನ್ನ ಇಟ್ಟುಕೊಂಡು ವ್ಯಾಪಾರ ವ್ಯವಹಾರ ನಡೆಸುವಂತಹ ಸ್ಥಿತಿಯಲ್ಲಿ ಭಾರತ ಮತ್ತು ತೈವಾನ್ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಈಗ ಯಾಕೆ ಚೈನಾದವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ? ಇದಕ್ಕೆ ಕಾರಣ ಏನು? ಭಾರತ ಹಿಂದೆಯೇ ಒಪ್ಕೊಂಡ್ಬಿಟ್ಟಿದೆಯಲ್ಲ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ಇದಕ್ಕೊಂದು ಕಾರಣ ಇದೆ. 2010 ಬಳಿಕ ಭಾರತ ಎಲ್ಲೂ ಕೂಡ ಒನ್ ಚೈನಾ ಪಾಲಿಸಿಯನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಅಂದರೆ ನಾವು ಚೈನಾದ ಒನ್ ಚೈನಾ ಪಾಲಿಸಿಯನ್ನು ಒಪ್ಕೊಂಡಿದ್ದೀವಿ, ಅದನ್ನು ಗೌರವಿಸ್ತೀವಿ, ಹೀಗಂತ ಭಾರತ ಎಲ್ಲೂ ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ತುಟಿ ಬಿಚ್ಚುತ್ತಲೇ ಇಲ್ಲ. ಇದಕ್ಕೆ ಬದಲಾಗಿ ಭಾರತ ತೈವಾನ್ಗೆ ಹತ್ತಿರ ಆಗ್ತಾ ಇದೆ. ನೀವೇ ನೋಡಿದ್ರಿ, ಆಪರೇಷನ್ ಸಿಂಧೂರ ಆದ ಬಳಿಕ ತೈವಾನ್ ಭಾರತದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡುತ್ತೆ ಎನ್ನುವಂಥ ಸುದ್ದಿಗಳು ಓಡಾಡಿದ್ವು. ತೈವಾನ್ನ ಮಾಧ್ಯಮದಲ್ಲಿ ಭಾರತವನ್ನು ಪ್ರಶಂಸಿಸಲಾಯಿತು. ಚೈನಾಗೆ ವಿರುದ್ಧವಾಗಿ ಭಾರತ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ತೈವಾನ್ನಲ್ಲಿ ಚರ್ಚೆಗಳು ನಡೆದವು. ಇದೆಲ್ಲ ಬೆಳವಣಿಗೆ ಸಹಜವಾಗಿ ಚೈನಾವನ್ನ ಒತ್ತಡಕ್ಕೀಡು ಮಾಡಿತ್ತು. ಅದಕ್ಕೋಸ್ಕರವಾಗಿ ಚೈನಾದ ಜರ್ನಲಿಸ್ಟ್ಗಳು ಈ ರೀತಿಯ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ತೈವಾನ್ ಮತ್ತು ಭಾರತದ ಸಂಬಂಧವನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಬೇಕು. ಇದೇ ಉದ್ದೇಶದಿಂದಲೇ ತೈವಾನ್ ಚೀನಾದ ಭೂಭಾಗ ಅಂತ ಭಾರತ ಒಪ್ಕೊಂಡಿದೆ. ಜೈಶಂಕರ್ ಈ ಮಾತನ್ನ ಅಧಿಕೃತವಾಗಿ ಹೇಳಿದ್ದಾರೆ ಅಂತೇಳಿ ಚೈನಾದ ಜರ್ನಲಿಸ್ಟ್ಗಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಮಿತ್ರರೇ, ಇವತ್ತು ಇಸ್ರೇಲಿಗರು ದೇಶ ಅಂತ ಬಂದ್ರೆ ಯಾವ ರೀತಿಯಾಗಿ ಕೆಚ್ಚೆದೆಯ ಹೋರಾಟವನ್ನು ಮಾಡ್ತಾರೋ ಅದೇ ರೀತಿಯಾಗಿ ತೈವಾನ್ ಕೂಡ ಇದೆ. ತೈವಾನ್ ಸ್ವತಂತ್ರವನ್ನು ಬಯಸುವಂತಹ ದೇಶ. ಅವರು ಯಾವುದೇ ಕಾರಣಕ್ಕೂ ಕೂಡ ಚೈನಾದ ಕಪಿಮುಷ್ಟಿಗೆ ಹೋಗೋದನ್ನ ಬಯಸೋದೇ ಇಲ್ಲ. ಅವರು ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಸ್ಯಾಕ್ರಿಫೈಸ್ಗೂ ಕೂಡ ಸಿದ್ಧ ಇದ್ದಾರೆ. ಒಟ್ನಲ್ಲಿ ಚೈನಾ ಮತ್ತು ಭಾರತದ ನಡುವೆ ಬಿಗ್ ಡೆವಲಪ್ಮೆಂಟ್ಗಳು ನಡೀತಾ ಇದಾವೆ. ಎರಡೂ ದೇಶದ ಸಂಬಂಧ ಸುಧಾರಣೆ ಆಗ್ತಿರೋದಂತೂ ನಿಜ. ಭಾರತ ಮತ್ತು ಅಮೆರಿಕದ ನಡುವಿನ ಈ ಒಂದು ತಿಕ್ಕಾಟ ಏನಿದೆ, ಇದರ ಲಾಭವನ್ನು ಪಡೆಯೋದಕ್ಕೆ ಚೈನಾ ಎಲ್ಲಾ ರೀತಿಯಲ್ಲೂ ಪ್ರಯತ್ನವನ್ನು ಆರಂಭಿಸಿದೆ. ನರೇಂದ್ರ ಮೋದಿ ಅವರ ಚೈನಾ ಪ್ರವಾಸದ ಸಂದರ್ಭದಲ್ಲಿ ಇನ್ನೂ ಮಹತ್ವದ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.